ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ರಾಮನಗರ ಜಿಲ್ಲೆಯ ಬಿಡದಿ, ಬೈರಮಂಗಲ, ಕಂಚಿಗಾರನಹಳ್ಳಿ ಭಾಗದ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸ್ಮಾರ್ಟ್ ಸಿಟಿ ಎಂಬ ಹಣದಾಹಿ ಯೋಜನೆಯನ್ನು ರದ್ದುಗೊಳಿಸಬೇಕೆಂದು ರಾಜ್ಯ ರೈತಹಿತ ರಕ್ಷಣಾ ಸಂಘದವರು ಆಗ್ರಹಿಸಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ಹೌದು, ರೈತರು ಹಾಗೂ ಗ್ರಾಮೀಣ ಜನರ ಬದುಕಿಗೆ ಮಾರಕವಾಗಿರುವ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಸರ್ಕಾರ ತಕ್ಷಣ ರದ್ದುಗೊಳಿಸಬೇಕೆಂದು ಸಂಘದ ಮುಖಂಡರು ಆಗ್ರಹಿಸಿದ್ದಾರೆ. ಯೋಜನೆಯಿಂದ ಕೃಷಿ ಭೂಮಿ ಹಾಗೂ ರೈತರ ಜೀವನೋಪಾಯಕ್ಕೆ ಧಕ್ಕೆ ಉಂಟಾಗಲಿದೆ ಎಂಬ ಆರೋಪವು ಕೇಳಿಬಂದಿದೆ. ನಾನು ಬಿಡದಿ, ಬೈರಮಂಗಲ, ಕಂಚಿಗಾರನಹಳ್ಳಿ ಹೋರಾಟದಲ್ಲಿ ಈಗಾಗಲೇ ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ರೈತರುಗಳಿಗೆ ನಾನು ಇಲ್ಲಿಂದನೇ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಮತ್ತು ಇನ್ನ ಕೆಲವರು ಅನ್ಯಾಯಕಾರಿಗಳು, ಹಣದಾಯಿಗಳು, ನಾವು ಭೂಮಿ ಕೊಡ್ತೀವಿ, ನಾವೇ ರಾಜಕೀಯದ ಹಿಂಬಾಲಕರು ಬಂದು ನಾವು ಭೂಮಿ ಮಾರಾಟ ಮಾಡ್ಕೊಳ್ತೀವಿ, ಹಂಗೆ ಹಿಂಗೆ ಅಂತ ಹೇಳ್ತೀರಾ. ಭೂಮಿಯನ್ನ ತಾಯಿ ಅಂತೀರಾ, ಅದ್ರ ಬದಲು ನೀವು ಹೇಳ್ಕೊಳ್ಳಿ ನಮ್ಮ ತಾಯಿಯನ್ನ ನಾವು ಮಾರಾಟ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಏನು ಹೋರಾಟ ಮಾಡ್ತಾ ಇರುವಂಥವ್ರನ್ನೆಲ್ಲ ನೀವು ಈಗಳಿತಾ ಇದ್ದೀರಾ, ಅವ್ರನ್ನೆಲ್ಲ ಆಡ್ಕೊಳ್ತಾ ಇದ್ದೀರಾ. ನೀವು ತಾಕತ್ತಿದ್ರೆ ಒಂದು ದಿನ ನೀವು ಇವರು ಹೋರಾಟ ಮಾಡ್ತಾ ಇದ್ರಲ್ಲ, ನೀವೆಲ್ಲರೂ ಸೇರ್ಬಿಟ್ಟು ಕೂತ್ಕೊಳ್ಳಿ, ನೋಡೋಣ ನೀವೆಲ್ಲ ಎಷ್ಟು ಗುಲಾಮರಿದ್ದೀರಿ ಅನ್ನೋಂಥದ್ದು ಗೊತ್ತಾಗುತ್ತೆ. ಇವರೆಲ್ಲ ನಾವು ಭೂಮಿ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ರೆ ನೀವು ಒಂದು ಕಡೆ ನಿಮ್ಮ ಬಲವನ್ನು ಪ್ರದರ್ಶನ ಮಾಡಿ ನೋಡಿ, ಯಾರ ಬಲ ಹೆಚ್ಚು ಅಂತ ಗೊತ್ತಾಗುತ್ತೆ. ಇವತ್ತೊಂದು ದಿನ ಅನ್ನ ಕೊಡುವಂಥ ಭೂಮಿಯನ್ನು ಕಿತ್ಕೊಂಡು ನೀವೇನು ಕೊಡುವಂಥ ಹಣ ಇವತ್ತೊಂದು ದಿನ ನಿಮ್ಮ ಮಕ್ಕಳು ಐಷಾರಾಮಿಯಾಗಿ ಖರ್ಚು ಮಾಡಬಲ್ಲರಷ್ಟೇ. ಅದರ ಬದಲಾಗಿ ಇದೇ ಭೂಮಿಯನ್ನು, ಹಸಿರು ಭೂಮಿಯನ್ನು ಉಳಿಸ್ಕೊಳ್ಳಿ. ನಿಮಗೆ ಉಸಿರಾಗುತ್ತೆ, ನಿಮ್ಮ ಮಕ್ಕಳಿಗೆ ನೆರಳಾಗುತ್ತೆ. ನೀವು ಇವತ್ತು ಮಾರಕ್ಕೆ ಹೊರಟಿರುವಂಥದ್ದು ಕೇವಲ ಭೂಮಿನಲ್ಲ, ನಾಳೆ ಕಾಲ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಅವರ ಭವಿಷ್ಯವನ್ನ ನಾಳೆ ಕಾಲ ನೀವು ಬದುಕಿರಲ್ಲ, ಅವ್ರು ಕೇಳ್ತಾರೆ, ನಮ್ಮ ತಾತ ಇಂಥ ಜಾಗದಲ್ಲಿ ಇಷ್ಟೊಂದು ಭೂಮಿ ಇತ್ತು, ಮಾರಾಟ ಮಾಡ್ಕೊಬಿಟ್ರು, ಇದ್ದಿದ್ರೆ ನನಗೆ ಯಾಕೆ ಕಷ್ಟ ಇತ್ತು, ಇಲ್ಲಿ ಯಾಕೆ ನಾನು ಚಾಕರಿ ಮಾಡಬೇಕಾಯಿತು ಅಂತ ಹೇಳ್ತಾರೆ ನಿಮ್ಮ ಮುಂದಿನ ಪೀಳಿಗೆ. ಅದಕ್ಕೆ ಉತ್ತರ ಕೊಡಬೇಕಾದ್ರೆ ನೀವು ಬದುಕಿರಲ್ಲ. ಹಾಗಾಗಿ ಯಾರ್ಯಾರು ಮಾರಾಟ ಮಾಡೋಕ್ಕೆ ಹೊರಟಾಗಿದ್ರೋ ನಿಮಗೆಲ್ಲ ಒಂದು ಧಿಕ್ಕಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.